ಬೆಳಿಗ್ಗೆ ಕೃಷ್ಣ ಶರ್ಮರವರ ಸಾಹಿತ್ಯ ಪುರಸ್ಕೃತರು ಪ್ರಶಸ್ತಿ ಪುರಸ್ಕೃತರಾದಂಥ ಎಚ್ ಪ್ರಕಾಶ್ ಅವರೇ, ಜಿ ಆರ್ ಅವರೇ, ಬಿ ಟಿ ಜಾನ್ವಿ ಅವರೇ, ಯುವ ಸಾಹಿತ್ಯ ಪುರಸ್ಕೃತರಾದಂಥ ಅಕ್ಷತಾ ಅವರೇ, ಬಿ ಸಂಕೀರ್ ಅವರೇ, ಆರಿಫ್ ರಾಜಾ ಅವರೇ, ಟ್ರಸ್ಟಿನ ಅಧ್ಯಕ್ಷರಾದಂಥ ಡಾಕ್ಟರ್ ವಿನಯ್ ಅವರೇ, ಇಮ್ಮಡಿ ಅವರೇ, ನನ್ನೊಂದಿಗೆ ಮಾತನಾಡ್ತಾ ಇರುವಂತಹ ಶ್ರೀ ಕಾಂಬ್ಳೆ ಅವರೇ, ಚೆನ್ನೂರು ಅವರೇ, ಎಲ್ಲ ಹಿರಿಯರು ಮತ್ತು ವಿದ್ಯಾರ್ಥಿ ಮಿತ್ರರು, ಬಹಳ ಕಷ್ಟದ ಕೆಲಸವನ್ನು ಅಕ್ಕನಿಗೆ ಕೊಟ್ಟಿದ್ದಾರೆ. ಶಿವಪ್ರಕಾಶ್ ಸರ್ ಅವರ ಬಗ್ಗೆ, ಈ ರಾಮಕೃಷ್ಣ ಅವರ ಬಗ್ಗೆ ಮಾತಾಡೋದಂತಂದರೆ ನಮ್ಮನ್ನು ನಾವು ಎಚ್ಚರಿಸಿಕೊಂಡಂತೆ ಅಂತ ನನಗೆ ಅನಿಸುತ್ತೆ. ನಾವು ಭಾಳ ಕಿರಿಯರು, ಅವರನ್ನು ದೂರದಿಂದ ನೋಡಿ ಅವರ ಬರಹಗಳನ್ನು ಓದಿ ನಾವು ನಮ್ಮನ್ನು ನಾವು ನಿಯಂತ್ರಿಸಿಕೊಂಡಂತೆ. ಜಾಹ್ನವಿಯವರ ಆರಂಭದ ಕಥೆಗಳನ್ನು ಓದಿ ನಾವು ಈಗೂ ಕಥೆಗಳನ್ನು ಬರೀಬಹುದಾಗ್ತದೆ ಅಂದುಕೊಂಡಂತೆ. ಅವರ ಬಗ್ಗೆ ಮಾತನಾಡಬೇಕು ನೀನಗಿರಿ ಅಂತೇಳಿ ಅಕ್ಕ ಹೇಳಿದಾಗ ಒಂದು ಕ್ಷಣ ಡಿಸ್ಟರ್ಬ್ ಆಗಿಬಿಟ್ಟೆ. ಆ ಕಡೆ ಇಲ್ಲ ಅಂತೇಳಿ ಹೇಳೋಕ್ಕಾಗ್ತಾ ಇಲ್ಲ, ಈ ಕಡೆ ಮಾತನಾಡ್ತೀನಿ ಅನ್ನೋ ಆತ್ಮವಿಶ್ವಾಸವು ಕೂಡ ನನ್ನಲ್ಲಿ ಇರಲಿಲ್ಲ. ಆದರೂ ಓದ್ಕೊಂಡಿದ್ದೀವಲ್ವ, ಆ ಓದನ್ನು ಒಬ್ಬ ಮೇಷ್ಟ್ರಿಗೆ ವಿದ್ಯಾರ್ಥಿ ಒಪ್ಪಿಸೋ ರೀತಿಯಲ್ಲಿಯೇ ನನ್ನ ಮಾತುಗಳು ಇದ್ದಾವೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ಅವರನ್ನು 10-15 ನಿಮಿಷದಲ್ಲಿ ಹಿಡಿದಿಡೋದು ಕಷ್ಟ. ಆ ಅನುಭವವೂ ಇಲ್ಲ, ಆ ವಿದ್ವತ್ತೂ ಇಲ್ಲ, ಆ ಬದ್ಧತೆಯೂ ಕೂಡ ಇಲ್ಲದಂತಹ ನಾನು ಅದರ ಬಗ್ಗೆ ಮಾತನಾಡ್ತಿರೋದೇ ಒಂದು ರೀತಿಯ ಹಿಮಾಲಯವನ್ನು ಇಲ್ಲಿಂದೇ ನೋಡೋದು ಅಂತ ನಾನು ಭಾವಿಸ್ಕೊಂಡೆ. ಯಾಕೆ ಇಷ್ಟೆಲ್ಲ ಮಾತುಗಳನ್ನು ಹೇಳ್ತಾ ಇದ್ದರೆ, ಒಂದು ತಲೆಮಾರಿನ ಮೇಲೆ ಇವರು ಬೀರಿದಂಥ ಪ್ರಭಾವ ಇದೆಯಲ್ಲ, ಅದು ಬಹಳ ದೊಡ್ಡದು. ನಾನು ಮತ್ತು ಆರಿಫ್ ಮಾತಾಡ್ತಾ ಇದ್ವಿ, ಎಷ್ಟು ಒಳ್ಳೆಯ ಆಯ್ಕೆ ಅಲ್ಲ ಆರಿಫ್ ಇದು ಅಂತ. ಆರಿಫ್ ಹೇಳ್ತಾ ಇದ್ದ, ವಿನಯ ಮೇಡಮ್ ಅವರು ಇರೋದ್ರಿಂದ ಇಂಥವು ಸಾಧ್ಯವಾಗ್ತದೆ ಅಂತ. ಅದು ನಿಜ. ಪ್ರಶಸ್ತಿಗಳನ್ನು ಸ್ವೀಕರಿಸೋದರೊಳಗಡೆ ಭಾಳ ಮಂದಿ ಮುಂದಿದ್ದಾರೆ, ಆದರೆ ಅದನ್ನು ಬೇಡ ಅನ್ನುವಂಥವರನ್ನು ಕರೆದು ಈ ರೀತಿಯ ಗೌರವಿಸುವುದಿದೆಯಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ಒಂದು ಟ್ರಸ್ಟ್, ಒಂದು ಸರ್ಕಾರ ಕೊಡಬಹುದಾದ ಒಂದು ಸಂದೇಶ ಅಂತೇಳಿ ಕೂಡ ನಾನು ಭಾವಿಸ್ಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಶಿವಪ್ರಕಾಶ್ ಸರ್ ಅವರ ಕುರಿತಾದಂಥ ಕೆಲವೊಂದು ಮಾತುಗಳನ್ನು ನನ್ನ ಓದಿನ ಮಿತಿ ಒಳಗಡೆ ನಾನು ಹೇಳ್ತಾ ಇದ್ದೇನೆ. ಕಾವ್ಯದಿಂದ ಆರಂಭವನ್ನು ಮಾಡಿ 1977ರಲ್ಲಿ ಅವರ ಕಾವ್ಯ ಆರಂಭವಾಯಿತು. ಆ ಕಾವ್ಯ ಯಾಕೋ ಬೇಡ ಅಂತೇಳಿ ಅನಿಸಿನೇ ಅವರು ನಾಟಕಗಳಿಗೆ ಹೋಗ್ತಾರೆ, ಅನುವಾದಗಳಿಗೆ ಹೋಗ್ತಾರೆ, ಅನೇಕ ರೀತಿಯಾದ ಪ್ರಯೋಗಶೀಲತೆಯನ್ನು ಅವರ ಬರಹದಲ್ಲಿ ಮಾಡ್ತಾ ಹೋಗ್ತಾರೆ. ಯಾಕೆ ಶಿವಪ್ರಕಾಶ್ ಸರ್ ಅವರು ನಮಗೆ ಮುಖ್ಯವಾಗ್ತಾರೆ? ತಾವು ನಡೆದಂಥ ಹಾದಿಯನ್ನು ತಾವೇ ಇಷ್ಟಪಡಲಾರದೆ ಹೊಸ ಹಾದಿಗಳನ್ನು ಹುಡುಕ್ತಾ ಇರುವಂಥವರಲ್ಲಿ ಶಿವಪ್ರಕಾಶ್ ಅವರು ಬಹಳ ಮುಖ್ಯವಂತ ನನಗೆ ಅನಿಸುತ್ತೆ. ಇಷ್ಟಪಟ್ಟಿಲ್ಲ, ನಾವು ಬಹಳ ಇಷ್ಟಪಟ್ಟು ಒಂದು ಹಾದಿಯನ್ನು ಕಂಡುಕೊಳ್ತೀವಿ, ಆದರೆ ಕೆಲವೊಬ್ಬರು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾ ಇರ್ತಾರೆ ಅಂದರೆ, ಇದರ ಅವಶ್ಯಕತೆ ನನಗಿದೆಯಾ ಅಂತ. ನಾನು ಯಾಕೆ ಇಷ್ಟು ಬರದೆ ಅನ್ನೋಂಥ ಒಂದು ಪ್ರಶ್ನೆಯನ್ನು ಹಾಕ್ಕೊಳ್ತಾರೆ ಶಿವಪ್ರಕಾಶ್ ಸರ್. ಭಾಳ ಆಶ್ಚರ್ಯ ಅಂತಂದರೆ, ಭಾಳ ಬರೆಯುವಂಥವ್ರಿಗೆ ಒಂದು ಮಾದರಿ ಅಂತ ನನಗೆ ಅನಿಸುತ್ತೆ. ಕೇಳ್ತಾರೆ ಅವರು, ಬಸವಣ್ಣ ಎಷ್ಟು ಬರೆದಿದ್ದಾನೆ, ಅಕ್ಕಮಹಾದೇವಿ ಎಷ್ಟು ಬರೆದಿದ್ದಾರೆ, ಅನ್ನಮ್ಮ ಎಷ್ಟು ಬರೆದಿದ್ದಾರೆ. ಅವರ ಇಡೀ ಬರಹವನ್ನು ಒಟ್ಟು ಮಾಡಿದರೂ ಕೂಡ 200 ಪುಟ ದಾಟಲ್ಲ. ಆದರೆ ನಾವು ಬರೀತಿರೋ ಸಂಖ್ಯೆ ಎಷ್ಟಾಗಿದೆ, ಯಾಕೆ ನಾವು ಇದನ್ನೆಲ್ಲವನ್ನು ಮಾಡ್ತಾ ಇದ್ದೀವಿ ಅಂದರೆ ತಮ್ಮ ಬಗ್ಗೆ ತಾವೇ ರಿವ್ಯೂ ಮಾಡಿಕೊಳ್ಳೋದಿದೆಯಲ್ಲ, ಕ್ರಿಟಿಕಲ್ ಇನ್ಸೈಡರ್ ಆಗಿ ಒಂದು ಸಾಹಿತ್ಯವನ್ನು, ಸಮಾಜವನ್ನು, ಪಂಥಗಳನ್ನು ನೋಡೋದಿದೆಯಲ್ಲ, ಅದು ಬಹಳ ಮುಖ್ಯವಾದಂಥ ಒಂದು ಕಾಲಘಟ್ಟ ಅಂತ ನನಗೆ ಅನಿಸುತ್ತೆ. ಜಿ ಆರ್ ಸರ್ ಆಗಲಿ, ಶಿವಪ್ರಕಾಶ್ ಸರ್ ಆಗಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದಂಥ ಒಂದು ಬೆಳೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಜಿ ಆರ್ ಸರ್ 39ರಲ್ಲಿ ಹುಟ್ಟಿದಂಥವರು, 45ರಲ್ಲಿ ಶಿವಪ್ರಕಾಶ್ ಸರ್ ಹುಟ್ಟಿದಂಥವರು. ಅವರನ್ನು ಮುಟ್ಟೋದು, ಅವರನ್ನು ಮಾತನಾಡೋದೇ ಈ ಹೊಸ ಭಾರತಕ್ಕೆ ಒಂದು ಚಲನೆ ಅಂತ ನಾನು ಭಾವಿಸ್ತೀನಿ. ಚಲನೆ ಉಂಟಾಗ್ತದೆ.
ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದಂಥ ಯಾರನ್ನೇ ಆಗಲಿ ನಾವು ಮಾತನಾಡಿಸೋದಕ್ಕೆ ಒಂದಿಷ್ಟು ಕನಸುಗಳನ್ನು ಇಟ್ಕೊಂಡು ಮಾತನಾಡಿಸಿದರೆ ಮಾತ್ರ ಅದು ಅರ್ಥ ಆಗುತ್ತಿಲ್ಲ, ಅದರ ಅರ್ಥ ಆಗಕ್ಕೆ ಸಾಧ್ಯವೇ ಇಲ್ಲ. ಶಿವಪ್ರಕಾಶ್ ಸರ್ ಈ ನಡೆದ ದಾರಿಯನ್ನು ಬಿಟ್ಟು ತುಂಬ ಇಷ್ಟಪಡುವಂಥ ಅನುವಾದಗಳನ್ನು ಮಾಡಿಬಿಟ್ಟು ಜಗತ್ತಿನ ಅತ್ಯುತ್ತಮವಾದಂಥ ಕವಿತೆಗಳನ್ನು ಕೂಡ ಕನ್ನಡಕ್ಕೆ ಕೊಟ್ಟಿದ್ದಾರೆ, ಮರುರೂಪಗಳು ಅನ್ನುವಂಥದ್ದು. ಅದರೊಳಗೆ ಒಂದು ನನಗೆ ತುಂಬ ಇಷ್ಟವಾದಂಥದ್ದು ಆಶೋ ಅನ್ನುವಂಥ ಒಬ್ಬ ಕವಿಯ ಜಪಾನ್ ಕವಿತೆಯ 3 ಸಾಲುಗಳು ನಮ್ಮ ಇಡೀ ಸಾಹಿತ್ಯವನ್ನು ನಿರ್ದೇಶನ ಮಾಡುತ್ತೆ ಅಂತ ನನಗೆ ಅನಿಸುತ್ತೆ. ನಾಟಿ ಹಾಕುವ ಹೊತ್ತು ರೈತ ಹಾಡುವ ಹಾಡು, ಸಾಟಿ ಇಲ್ಲ ಇದಕ್ಕೆ ಏನು. ಜಪಾನ ಕವಿತೆ, ಭಾರತದ ನೇಗಿಲೆಯಲ್ಲಿ ಇದ್ದಾನೆ. ಆದರೆ ಜಪಾನಲ್ಲಿ ಕೂಡ ಇರುವಂಥದ್ದು ಏನಂದರೆ, ನಾಟಿ ಹಾಕುವ ಹೊತ್ತು ರೈತ ಹಾಡುವ ಹಾಡು, ಸಾಟಿ ಇಲ್ಲ ಇದಕ್ಕೆ ಏನು. ಇದರೊಳಗೆ ಹುಟ್ಟುವವು ಎಲ್ಲ ಹಾಡುಗಳು. ಎಲ್ಲ ಹಾಡುಗಳು ಹುಟ್ಟುವುದು ಈ ನಾಟಿಯಲ್ಲಿ, ಈ ಸಸಿಯಲ್ಲಿ, ಈ ಮಣ್ಣಿನಲ್ಲಿ ಅನ್ನುವಂತಹ ಲೋಕ ಸತ್ಯವನ್ನು ಕಮ್ಯುನಿಸಂ ಚಿಂತನೆಗಳು ಎಚ್ ಶಿವಪ್ರಕಾಶ್ ಅವರಿಗೆ ಕಾಣೋದಕ್ಕೆ ನಾವು ಸಾಧ್ಯನೇ ಆಗಲ್ಲ. ಕಮ್ಯುನಿಸಂ ಚಿಂತನೆಗಳು ವಿರುದ್ಧವಾದ ದಾರ್ಶನಿಕತೆ ಇದೆ. ಆಗಲೇ ಕೋಲ್ಕರ್ ಸರ್ ಅವರು ಹೇಳಿದಂತೆ ಅಲ್ಲಿ ಜನ್ ಇದ್ದಾನೆ, ಸೂಫಿ ಇದ್ದಾನೆ, ಬಹುಳತೆ ಅಂತೇಳಿ ಪದ ಬಳಸ್ತಾರೆ. ಏಕತೆ ಮತ್ತು ಬಹುಳತೆ. ಈ ಬಹುಳತೆಯ ಚಲನೆಯನ್ನು ಇಡೀ ಕಾವ್ಯದೊಳಗಡೆ, ನಾಟಕದೊಳಗಡೆ, ಅನುವಾದದೊಳಗಡೆ ತಂದಂಥ ಬಹಳ ದೊಡ್ಡ ಶ್ರೇಯಸ್ಸು ಅವರಿಗೆ ತಂದುತ್ತೇನೆ ಅಂತ. ಇನ್ನೊಂದು ಕವಿತೆ ಇದೆ ನನಗೆ ತುಂಬಾ ಕಾಡಿದಂಥ ಒಂದು ಕವಿತೆ. ಫ್ಯಾಕ್ಟರಿಯಲ್ಲಿ ಕವಿತೆ ಓದುತ್ತಿದ್ದಾಗ ಕೆಂಡಗಣ್ಣ ಕಾರ್ಮಿಕ ನಿಂತು ಕೇಳಿದ, ನಾನು ಅನುಭವಿಸುವುದನ್ನೆಲ್ಲ ನಿನ್ನ ಕವಿತೆಯಲ್ಲಿ ಬಂದರೆ ಅದರ ಅಕ್ಷರಗಳು ಉರಿಯತೊಡಗುತ್ತವೆ, ಆ ಕಾಗದದ ಚೂರು ಸುಟ್ಟು ಹೋಗುತ್ತದೆ. ಒಬ್ಬ ಕಾರ್ಮಿಕ ಹೇಳುವಂತಹ ಮಾತು. ನೀವು ಕವಿತೆ ಬರೀತಾ ಇದ್ದೀರ, ಆದರೆ ನನ್ನ ಬದುಕು ಹೇಗೆ ಕೆಂಡದ ರೀತಿಯಲ್ಲಾಗಿದೆ. ನಿನ್ನ ಕಾಗದ, ನಿನ್ನ ಅಕ್ಷರ, ನಿನ್ನ ಸಾಹಿತ್ಯ ಎಲ್ಲವುಗಳನ್ನು ಕೂಡ ಸುಟ್ಟು ಹಾಕುವಷ್ಟು ಶೋಷಣೆಯ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದು. ಅಂದರೆ ಶಿವಪ್ರಕಾಶ್ ಸರ್ ಅವರಿಗೆ ಕಾಡಿದಂಥದ್ದು ಏನಂದರೆ, ನಮ್ಮಲ್ಲಿರುವುದು ಹಲವು ತನಗಳ ಕೊರತೆ ಇದೆ ಅಂತ. ಯಾಕೆ ಟ್ರಾನ್ಸ್ಲೇಷನ್ ಹೋದ್ರಿ ನೀವು, ಯಾಕೆ ನೀವು ಮಂಟೇಸ್ವಾಮಿಗೆ ಹೋಗಿದ್ರಿ ನೀವು, ಯಾಕೆ ಮಹಾಚೈತ್ರಕ್ಕೆ ಹೋದ್ರಿ ನೀವು ಅಂತೇಳಿ ಏನಾದರೂ ಅವರನ್ನು ಪ್ರಶ್ನೆ ಮಾಡಿದ್ರೆ ಅವರು ಹೇಳ್ತಾ ಇರುವಂಥದ್ದಂದ್ರೆ, ನಮ್ಮಲ್ಲಿ ಹಲವು ತನಗಳ ಕೊರತೆ ಇದೆ. ಏಕತಾನತೆ ಅನ್ನೋದು ದಬ್ಬಾಳಿಕೆ ಮಾಡ್ತಾ ಇದೆ ಇವತ್ತಿನ ದಿನ. ಇದರಿಂದ ಬಿಡಿಸಿಕೊಂಡು ಬಂದು ನಮಗಿಂತ ಬೇರೆಯಾದಂಥ ಕಾವ್ಯಧ್ವನಿಗಳು, ಜೀವಧ್ವನಿಗಳು ಇದ್ದಾವೆ ಅನ್ನುವಂಥ ಕಾರಣಕ್ಕಾಗಿ ನಾನು ಅನುವಾದಗಳು ಬರಬಹುದು. ಇವತ್ತಿನ ಸಾಂಸ್ಕೃತಿಕ ತುರ್ತು ಕೂಡ ಯಾವುದು ಅಂತಂದರೆ ಈ ಭಿನ್ನ ಧ್ವನಿಗಳನ್ನು ದಾಖಲಿಸುವಂಥದ್ದು, ಬಹುಳತೆಯನ್ನು ಕಾವ್ಯದೊಳಗಡೆ, ಬದುಕಿನೊಳಗಡೆ, ಸಾಹಿತ್ಯದೊಳಗಡೆ ತರುವಂಥದ್ದು ಅನ್ನುವಂಥ ಬಹಳ ದೊಡ್ಡ ಆಶಯವನ್ನು ಇಟ್ಕೊಂಡ್ರು. ಈ ಕಾರಣಕ್ಕಾಗಿ ಚರಿತ್ರೆ, ಪುರಾಣ, ಅನುಭವ, ಹಿಮಾಲಯ ಆಗಿರ್ಬೋದು, ಅಲ್ಲಿನ ಸಸ್ಯಗಳಾಗಿರ್ಬೋದು, ಅಲ್ಲಿನ ಹಳ್ಳಿಗಳಾಗಿರ್ಬೋದು, ಸಂತರ ಒಡನಾಟ ಆಗಿರ್ಬೋದು, ದ್ರಾವಿಡ ಚಿಂತನೆ ಆಗಿರ್ಬೋದು, ಜನ್ನು, ಸಿದ್ಧ, ಶೈವ, ಎಲ್ಲ ಪರಂಪರೆಗಳ ಒಂದು ಪಟ್ಟಿನೇ ನಾವು ಕೊಟ್ಬಿಡ್ಬೋದು. ಎಲ್ಲೆಲ್ಲಿ ಇವರ ಹುಡುಕಾಟಗಳಿದ್ದಾವೆ, ಎಲ್ಲೆಲ್ಲಿ ಇವರ ಪಯಣ ಇದೆ, ಜರ್ನಿ ಇದೆ. ಶಿವಪ್ರಕಾಶ್ ಅವರ ಕಾವ್ಯ ಅಂತಂದರೆ ಇಲ್ಲೆಲ್ಲವುಗಳು ಕೂಡ ಕಾಣಿಸ್ತಾ ಹೋಗ್ತದೆ. ಈ ಕಾರಣಕ್ಕಾಗಿ ಇವರ ಲ್ಯಾಂಡ್ಸ್ಕೇಪ್ ಏನಿದೆಯಲ್ಲ, ಅದು ಕರ್ನಾಟಕಕ್ಕೆ ಅಷ್ಟೇ ಸೀಮಿತ ಆಗಲಿಲ್ಲ. ಲ್ಯಾಂಡ್ಸ್ಕೇಪ್ ಬಹಳ ದೊಡ್ಡದು, ಭಾರತದಷ್ಟೇ ಅಲ್ಲ, ವಿಶ್ವಾತ್ಮಕವಾದಂಥ ಒಂದು ಲ್ಯಾಂಡ್ಸ್ಕೇಪನ್ನು ಇಟ್ಕೊಂಡು ಶಿವಪ್ರಕಾಶ್ ಸರ್ ಇದನ್ನು ನೋಡುವಂಥದ್ದು. ಯಾವುದು ಲ್ಯಾಂಡ್ಸ್ಕೇಪ್, ಅದರ ಮೂಲ ಉದ್ದೇಶ ಮತ್ತು ಕನಸು ಯಾವುದು ಅಂತಂದರೆ, ಜಾತಿ ಕುಲಗಳನ್ನು ಮೀರಿದಂಥ ಒಂದು ಆಧ್ಯಾತ್ಮ ಪರಂಪರೆಯನ್ನು ಕನ್ನಡಕ್ಕೆ ತಂದುಕೊಟ್ಟಿರೋದ್ರಲ್ಲಿ ಎಚ್ ಎಸ್ ಶಿವಪ್ರಕಾಶ್ ಸರ್ ಅವರ ಕೊಡುಗೆ ಬಹಳ ದೊಡ್ಡದು. ಕುಲಗಳನ್ನು, ಜಾತಿಗಳನ್ನು ಮೀರಿ ಒಂದು ಪರಂಪರೆ ನಮ್ಮಲ್ಲಿ ಇತ್ತು. ಆ ಪರಂಪರೆಯನ್ನು ಕಟ್ಟಿಕೊಡುವಂತಹ ಒಂದು ಕಾರಣದಿಂದಲೇ ಇವರ ಕಾವ್ಯ ನಮಗೆ ಮುಖ್ಯವಾಗ್ತದೆ ಅಂತ. ಈ ಕಾರಣಕ್ಕಾಗಿ ಶಿವಪ್ರಕಾಶ್ ಸರ್ ಹೇಳೋದೇನೆಂದರೆ, ಕಾವ್ಯದ ಗಾತ್ರ ಮುಖ್ಯ ಆಗಲ್ಲ, ಅದರ ಗುಣ ಮುಖ್ಯವಾಗ್ತದೆ ಅನ್ನುವಂಥದ್ದು. ಈ ಸಿದ್ಧಾಂತಗಳನ್ನುವಂಥದ್ದೇ ನಮಗೆ ಸೆರೆಮನೆಗಳಾಗಿಬಿಟ್ಟಿದ್ದಾವೆ ಅಂತಾರೆ. ಎಲ್ಲವನ್ನು ದಲಿತಿಸಮಿಂದ ನೋಡೋದು, ಎಲ್ಲರಿಂದಲೂ ಫೆಮಿನಿಸಮ್ನಿಂದ ನೋಡೋದು, ಎಲ್ಲವನ್ನು ಮಾರ್ಕ್ಸಿಸಮಿಂದ ನೋಡೋದು. ಈ ಕಂಪಾರ್ಟ್ಮೆಂಟ್ಗಳಿದಾವಲ್ಲ, ಇವೆಲ್ಲೋ ಒಂದು ಕಡೆ ನಮಗೆ ಸೆರೆಮನೆ ವಾಸಗಳಾಗ್ತಾ ಇದ್ದಾವಲ್ಲ, ಇದನ್ನು ದಾಟೋದು ಹೇಗೆ, ಇದನ್ನು ಮೀರೋದು ಹೇಗೆ ಅನ್ನುವಂಥ ಪ್ರಶ್ನೆಗಳನ್ನು ಹಾಕೊಳ್ತಾ ಇರುವುದು. ಕಲೆ ಬದುಕ್ತಿರುವವರ ಜೊತೆಗಿನ ಸಂವಾದ ಬಹಳ ಮುಖ್ಯವಾಗ್ತದೆ.
ಸತ್ತವರ ಮತ್ತು ಹುಟ್ಟಲಿಯವರ ಜೊತೆಗಿನ ಸಂವಾದ ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಹೇಳುತ್ತೆ ಕಾವ್ಯ. ಸತ್ತವರ ಕಲೆ ಯಾವುದರ ಜೊತೆ ಬದುಕಬೇಕು ಅಂತಂದರೆ ಅದರ ಜೊತೆ ಯಾವುದರ ಜೊತೆ ನಾವು ಸಂವಾದ ಮಾಡಬೇಕಂದ್ರೆ ಇರುವುದರ ಜೊತೆಗೆ ಹುಟ್ಟಲಿರುವಂಥ ಒಂದು ಸಂತತಿ ಇದೆಯಲ್ಲ, ಒಂದು ಪರಂಪರೆ ಇದೆಯಲ್ಲ, ಅದರೊಂದಿಗೂ ಕೂಡ ನಮ್ಮ ಸಂವಾದಗಳು ಇದ್ದಾಗ ಮಾತ್ರ ಈ ಸಿದ್ಧಾಂತಗಳು ಕೂಡ ಅರ್ಥ ಬರುತ್ತೆ. ಅದಕ್ಕೆ ಬಹಳ ಇಷ್ಟವಾದಂಥ ಒಂದು ಪದವನ್ನು ಹೇಳ್ತಾರೆ. ಕಬೀರನ ಮಾತನ್ನು ಅವರ ಕಾವ್ಯದಲ್ಲಿ ಬಳಸ್ತಾರೆ. ಬಾವಿಗಳು ಅನೇಕ ಇರಬಹುದು, ಆದರೆ ನೀರು ಮಾತ್ರ ಒಂದೇ ಅಂತ ಕಬೀರ ಹೇಳಿದರು. ಇಡೀ ಅವರ ಫಿಲಾಸಫಿ ಯಾವುದು? ಬಾವಿಗಳು ಅನೇಕ ಇವೆ, ಆದರೆ ಅದರ ಒಳಗಡೆ ಇರುವಂಥ ನೀರಿದೆಯಲ್ಲ ಅದು ಮಾತ್ರ ಒಂದೇ ಆಗಿರ್ತದೆ. ಹೀಗಾಗಿ ಎಲ್ಲ ಕಡೆಯೂ ಹುಡುಕಾಡ್ತಾ ಇರುವಂಥದ್ದು ಇದಕ್ಕೆ ಉದಾಹರಣೆಯಾಗಿ ನನಗೆ ಅನಿಸಿದ್ದಂದರೆ ಅವರ ಹುಡುಕಾಟಗಳು ಹೇಗಿದ್ದಾವೆ ಅನ್ನೋದಕ್ಕೆ ಎರಡು, ಅವರ ಮಂಟೇಸ್ವಾಮಿ ಮತ್ತು ಮಹಾಚೈತ್ರಕ್ಕೆ ಅರ್ಪಣೆ ಮಾಡಿರೋದೇ ನನಗೆ ಬಹಳ ವಿಶೇಷ ಅಂತ ಅನಿಸ್ತದೆ. ಯಾರಿಗೆ ಅರ್ಪಣೆ ಮಾಡಿದ್ದಾರೆ ಒಂದು ಕೃತಿ ಅನ್ನುವಂಥದ್ರ ಮೇಲೆಯೂ ಕೂಡ ಆ ಕವಿಯ ಆಶಯಗಳನ್ನು, ಆ ಲೇಖಕನ ನಿಲುವುಗಳನ್ನು ನಾವು ಸ್ಪಷ್ಟವಾಗಿ ಕಂಡುಕೊಂಡು ಹೋಗುವಾಗ ನೋಡಿ, ಮಂಟೇಸ್ವಾಮಿ ಬರೆಯ ಕಾಲಕ್ಕೆ ಅವರು ಅರ್ಪಣೆ ಮಾಡಿದ್ದಾರೆ. ಮಂಟೇಸ್ವಾಮಿಯ ಪಾತ್ರ ಕಲ್ಪಿಸಿಕೊಳ್ಳುವುದಕ್ಕೆ ನಿಜ ಬದುಕಿನಲ್ಲಿ ಮಾದರಿ ನೀಡಿದ ಕಣ್ಮರೆಯಾದ ಹೆಬ್ಬಾಳದ ಸಂತ ಶಿವಯೋಗಿ ಅಸಾದುಲ್ಲಾ ಖಾದ್ರಿ ಒಲಿಗೆ ಅವರು ಅರ್ಪಣೆ ಮಾಡ್ತಾ ಇರೋದು ಈ ಒಂದು ಕೃತಿಯನ್ನು. ಎಷ್ಟು ಅಂದರೆ ನಿಜಕ್ಕೂ ಬದುಕಿದರು ಹಾಗೆ ಅಂತ. 12ನೇ ಶತಮಾನ ನಮ್ಮ ಕಣ್ಣಿಗೆ ಕಂಡಿಲ್ಲ, ಆದರೆ ಇವರು ನಮ್ಮ ಕಣ್ಣೆದುರಿಗೆ ಕಂಡ್ರಲ್ಲ, ಖಾದ್ರಿ ಒಲಿ ಅಂತ ಇವರಿಗೆ ನಾನು ಅರ್ಪಣೆ ಮಾಡ್ತೀನಿ. ಮತ್ತೆ ಮಹಾಚೈತ್ರದಲ್ಲಿ ಅವರು ಮಾಡೋದು ಲಕ್ಷಾಂತರ ಮಡಿವಾಳರು, ಹಡಪದವರು, ಹೆಂಡದವರು, ಕುರಿದನ ಮೇಯಿಸುವವರು, ಆಟದವರು, ದಾಸೆಯಂದಿರು, ತಿರುಕರು, ಬೇಸಾಯಗಾರರು, ಎಕ್ಕಡ ಒಲಿಯುವವರು, ಸಿಂಪಿಗರು, ಹೆಣ ಕೋರುವವರು, ಹೆಣದ ಮನೆ ಕಾಯುವವರು ಮುಂತಾದವರಿಗೆ ಮತ್ತು ದುಡಿಯುವ ಎಲ್ಲರನ್ನು ಒಳಗೊಂಡ ಕೋಟಿ ತಲೆಗಳ, ಕೋಟಿ ತೋಳುಗಳ ಜನಸಮೂಹಕ್ಕೆ. ಯಾಕೆ ಓದಬೇಕು ಅವರು ಕಾವ್ಯವನ್ನು? ನಮ್ಮ ತಲೆಮಾರು ಯಾಕೆ ಅದರ ಬಗ್ಗೆ ಹೆಚ್ಚು ಡಿಸ್ಟರ್ಬ್ ಆಯಿತು ಅಂತಂದರೆ, ಹೆಣ ಓರೋದು, ಹೆಣ ಕಾಯೋದು, ಹೆಣದ ಮನೆ ಕಾಯೋದಿದೆಯಲ್ಲ. ಯಾಕಂದರೆ ಎಷ್ಟೋ ಸಂದರ್ಭದಲ್ಲಿ ನಮ್ಗೆ ಅಳು ಬರ್ತಾ ಇಲ್ಲ, ಅದಕ್ಕೆ ಬಾಡಿಗೆ ಅಳುವವರನ್ನು ಕರೆತರುವಂಥ ದುಸ್ಥಿತಿಗೆ ನಾವು ಬಂದಿದ್ದೀವಿ. ಅಷ್ಟು ನಮ್ಮ ಸಂಬಂಧಗಳು ಡ್ರೈ ಆಗಿಬಿಟ್ಟಿದ್ದಾವೆ. ಆದರೆ ಇಲ್ಲಿ ಕಾಯ್ತಾ ಇದ್ದಾರೆ. ಹೆಣದ ಮನೆಯನ್ನು ಕಾಯೋದಕ್ಕೂ ಕೂಡ ನಮಗೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಇವರ ಗಮನ ಯಾವುದರ ಕಡೆ ಇದೆ ಅಂದರೆ, ಹೆಣ ಓರೋರು, ಹೆಣ ಮನೆಯನ್ನು ಕಾಯುವವರ ಕೋಟಿ ಕೋಟಿ ತಲೆಗಳು, ತೋಳುಗಳು ಸಮುದಾಯ ಇದೆಯಲ್ಲ, ಅದು ಕನ್ನಡಕ್ಕೆ ಬರಬೇಕಾದಂಥದ್ದು ಬಹಳ ಮುಖ್ಯವಾದದ್ದು. ಮಾಚಿದೇವನನ್ನು ಮಾತು ಬರುತ್ತೆ ಮಹಾಚೈತ್ರದಲ್ಲಿ. ನಮ್ಮ ಶತ್ರುಗಳ ಹತ್ತಿರ ಆನೆ, ಕುದುರೆ, ಸೇನೆ ಏನೇ ಇರಲಿ, ಒಂದು ಮಾತ್ರ ನಿಜ, ನಮ್ಮ ಚಕ್ರ, ರಾಟೆ, ತಿದಿ, ಉಳಿ, ಸೂಜಿ ಇವು ಮುನಿದರೆ ಅವರ ಕತ್ತಿಗಳು ಮೊಂಡಾಗಿ. ಸೊಸೈಟಿ ಅಂತಂದರೆ ಯಾವುದಂದ್ರೆ ಆನೆ, ಕುದುರೆ, ಒಂಟೆ ಇವುಗಳಲ್ಲ. ಯಾವುದು ಮುಖ್ಯವಾಗ್ತಾ ಇದೆ ಅಂದರೆ ಚಕ್ರ, ರಾಟೆ, ತಿದಿ, ಉಳಿ, ಸೂಜಿ. ಇವತ್ತಿನ ಸಾಂಸ್ಕೃತಿಕತೆಗೆ ಬೇಕಾಗಿರುವಂಥ ಈ ಪರಿಕರಗಳಿದಾವಲ್ಲ, ಈ ಉತ್ಪಾದನಾಂಗಗಳಿದಾವಲ್ಲ, ಸಮಾಜದ ಸಮ ಪ್ರಮಾಣದಲ್ಲಿ ನೋಡುವಂಥ ಬಗೆಗಳಿದಾವಲ್ಲ, ಇದನ್ನು ಮಾತ್ರ ಇವರ ಕಾವ್ಯ ನೋಡಿದೆ ಅನ್ನುವಂಥದ್ದನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗ್ತದೆ. ಎಷ್ಟು ಕ್ರಿಟಿಕಲ್ ಅನ್ನೋದಕ್ಕೆ ಮಹಾಚೈತ್ರ ಉದಾಹರಣೆಯಾಗಿ ನಿಲ್ಲುತ್ತೆ. ಶರಣರೇ ಬೇರೆ, ಭಕ್ತರೇ ಬೇರೆ ಅಂತ ಅವರ ಪಾತ್ರ. ಶರಣರು ಯಾರಂತಂದರೆ ಮೊದಲೆಲ್ಲ ದೊಡ್ಡ ದೊಡ್ಡ ಕುಲಗೋತ್ರಗಳನ್ನು ಇಟ್ಕೊಂಡಂಥವ್ರು ಶರಣರಾದರು. ಇಲ್ಲಿ ದುಡಿತಾ ಇದ್ದಂಥ ಕೆಳವರ್ಗದವರು ಭಕ್ತರಾದರು ಅಂತ. ಮಹಾಚೈತ್ರದಲ್ಲಿ ಎಲ್ಲಿ ಬಸವಣ್ಣ ಬರಲ್ಲ, ನಿಮಗೆ ಪಾತ್ರವಾಗಿ ಎಲ್ಲಿ ಬರಲ್ಲ. ಆದರೆ ಇಡೀ ಬಸವಣ್ಣನ ಆಶಯಗಳನ್ನು, ಕನಸುಗಳನ್ನು ಒತ್ಕೊಂಡು ಅಡ್ಡಾಡಿದಂಥವ್ರು ಯಾರಾದರೆ ಶರಣರಲ್ಲ, ಭಕ್ತರು ಅಲ್ಲ. ಶಿವಪ್ರಕಾಶ್ ಅವರ ಗಮನ ಇರೋದು ಯಾವ ಕಡೆ ಅಂತಂದರೆ, ಈ ಭಕ್ತರಿದ್ದಾರಲ್ಲ, ಇವರು ಅದನ್ನು ಉಳಿಸ್ಕೊಳ್ಳೋದಕ್ಕಿದೆಯಲ್ಲ, ಅದು ಸೋತಾಗ, ಆ ಶರಣರು ಸೋತಾಗ ಎಂಥವ್ರು ಹುಟ್ಟುತ್ತಾರೆ ಅಂತಂದ್ರೆ ಮಂಟೇಸ್ವಾಮಿ ಅಂತವ್ರು ಹುಟ್ಟುತ್ತಾರೆ ಅಂತ. ಉಳಿ ಮುಟ್ಟಿದ ಲಿಂಗ, ಉಳಿ ಮುಟ್ಟದ ಲಿಂಗ, ಎರಡು ಕಾನ್ಸೆಪ್ಟನ್ನು ತರ್ತಾರೆ. ಉಳಿ ಮುಟ್ಟಿದೆ, ಉಳಿ ಮುಟ್ಟದ ಲಿಂಗದ ಕಡೆ ಯಾರಿದ್ದಾರೆ ಅಂತಂದ್ರೆ ಭಕ್ತರಿದ್ದಾರೆ. ಉಳಿ ಮುಟ್ಟಿದ ಲಿಂಗದ ಕಡೆ ಯಾರಿದ್ದಾರೆ ಅಂದರೆ ಶರಣರಿದ್ದಾರೆ ಅಂತ. ಹೀಗಾಗಿ ಮಂಟೇಸ್ವಾಮಿ ಈ ಲಿಂಗಾಯತರನ್ನ, ಈ ಮುಟ್ಟಿದ ಲಿಂಗಭಕ್ತರನ್ನ, ಶರಣರನ್ನ ಸವಾಲು ಮಾಡದೆ ಹೆಂಡದ ಗಳಿಗೆಯಲ್ಲಿ ಲಿಂಗವನ್ನು ಹಾಕಿ ಅವರು ತಗೊಳ್ರಿ ಅಂತ. ಅಯ್ಯೋ, ಹೆಂಡವನ್ನು ಮುಟ್ಟೋದ, ಹೌದು, ನಿಜವಾದ ಗಳಿಗೆ ಇರೋದು ಅಲ್ಲೇ ಇಲ್ಲ. ಯಾವುದು ಅವರಿಗೆ ಬಹಳ ಪ್ರಧಾನವಾಗ್ತದೆ
ಬಸವಣ್ಣನಿಗೆ ಮಂಟೇಸ್ವಾಮಿ ಹೇಳುವಂಥ ಮಾತುಗಳು, ಶಿವಲಿಂಗಗಳನ್ನೆಲ್ಲ ಸುರೆಯ ಗಡಿಗೆಯಲ್ಲಿ ಬೀಳಿಸಿ ಒದ್ದಾಡಿಸಬಲ್ಲ ಯಾರ್ಯಾರು ಲಿಂಗವಂತರಾಗ್ತಾರೋ ಅವರೆಲ್ಲ ಗಡಿಗೆಯಿಂದಲೇ ಲಿಂಗವನ್ನು ಎತ್ತಿಕೊಳ್ಬೇಕು. ಈ ಉಳಿಮುಟ್ಟದ ಲಿಂಗವನ್ನು ಕಂಡುಕೊಳ್ಳೋಕ್ಕೋಸ್ಕರ ನಾವು ಎಷ್ಟೋ ವರ್ಷ ಹೇಲು, ಹುಚ್ಚೆ, ಉಗುಳಿನ ಪರ್ವತಗಳಲ್ಲಿ ನಿಂತ್ಕೊಂಡು ಶಿವಧ್ಯಾನವನ್ನು ಮಾಡಿದ್ದೀವಿ ಕಣಪ್ಪ. ನೀವು ಉತ್ತರ ನನಗೆ ಯಾವ ಮೂಲೆಗೆ ಸಣ್ಣಾಗಿ ಎತ್ತಿ ಮಡಿಕಲ್ಲಿ ಬಸವಣ್ಣವರೇ, ಅಲ್ಲಿ ಕಾವಲಿದೆಯಲ್ಲ, ನಾಲಿಗಿಲ್ಲದ ಗಂಟೆ, ಕಲ್ಲಿನ ಕೋಳಿ, ಕಲ್ಲಿನ ಬಸವ ಹುಟ್ಟೂರು ಹಾಕಿದಾಗ ಆ ಶರಣ ಬಂದ ಅಂತೇಳಿ ಏನು ಕಾವಲು ನಿಲ್ಲಿಸಿದ್ದಲ್ಲ, ಅಲ್ಲಿ ನಮ್ಮ ಮಂಟೇಸ್ವಾಮಿನ ತಿಪ್ಪೆಗೆ ಹಾಕಿದ್ರಲ್ಲ, ಉಗುಳ್ತಾರಲ್ಲ, ಆ ಉಗುಳನ್ನ ಇವ್ರು ಹೇಳ್ತಾರೆ, ಯಾವುದರ ಮೇಲೆ ನಿಂತು ನಾನು ಶಿವಲಿಂಗವನ್ನು ನೋಡಿದ್ದೀನಿ, ಶಿವಧ್ಯಾನವನ್ನು ಮಾಡಿದ್ದೀನಿ ಅಂತಂದ್ರೆ ಹೇಲು, ಹುಚ್ಚೆ, ಇವುಗಳ ಪರ್ವತ, ಈ ಪರ್ವತ ಮೇಲೆ ನಿಂತು ನಾನು ಶಿವನ ಧ್ಯಾನವನ್ನು ಮಾಡಿದವನು ಬಸವಣ್ಣ. ಏನಾಗ್ತಾ ಇದೆ, ನೀವು ಕಟ್ಟಿದ ಕಲ್ಯಾಣ ಕರಿ ಹೋಗ್ತದೆ, ಮಾಮನೆ ಮಣ್ಣಾಯ್ತದೆ. ನೀರಿನ ಕಲಿ ಬರ್ತಾ ಇರುವಾಗ ಉಳಿಮುಟ್ಟದ ಲಿಂಗವನ್ನು ಬಿಟ್ಟು ಉಳಿಮುಟ್ಟದ ಲಿಂಗವನ್ನು ಇಟ್ಕೊಂಡು ಐಕ್ಯವಾಗೋಗಿ ಅವತ್ತೇ ಹೇಳ್ತಿದ್ದಾರೆ, ಐಕ್ಯವಾಗಿಬಿಡ್ಬೇಕು ನೀನು. ಯಾಕಂದ್ರೆ ನಿನ್ನ ಮಹಾಮನೆ, ನಿನ್ನ ಕನಸುಗಳು ಎಲ್ಲವೂ ನುಚ್ಚುನೂರಾದ ಕಾಲ, ಕಲಿಕಾಲ ಬಂದುಬಿಟ್ಟಿದೆ, ಇನ್ನು ನಿನಗೆ ಜಾಗ ಇಲ್ಲ, ನೀನು ಹೊರಟೋಗ್ಬೋದು ಅನ್ನುವಂತಹ ಒಂದು ಮಾತನ್ನು ಮಂಟೇಸ್ವಾಮಿಯವರ ಮೂಲಕ ಶಿವಪ್ರಕಾಶ್ ಅವರು ತಿಳಿಸೋದಿದೆಯಲ್ಲ, ಇದು ಬಹಳ ಮುಖ್ಯವಾದಂಥದ್ದು ಅಂತ. ಅವರ ಸಮಗಾರ ಬಿಂಬವರು ನಮ್ಮನ್ನು ತುಂಬ ಕಾಡಿದಂತಹ ಬಿಂಬವರು. ಹಾಗೆ ಕನ್ಯೆಯಾದರೂ ನಾಗಲಿಂಗಜ್ಜನಿಗೆ ತಾಯಿ ಆದಂಥದ್ದು ಇದೆಯಲ್ಲ, ಮೊಲೆ ಹಾಲು ಕೊಡಲ್ವ ಅಂತೇಳಿ ಹೇಳಿದಂಥದ್ದಿಲ್ಲ, ಬಹಳ ದೊಡ್ಡದಾದಂಥದ್ದು. ಇನ್ನೊಂದು ನನಗೆ ಅವತ್ತು ಕಾಡಿದಂಥದ್ದು ಅಂದರೆ ಮೌರ್ಯ ಸಾಮ್ರಾಜ್ಯದ ಭಿಕ್ಷು ಹೇಳಿದ್ದು ಅಂತೇಳಿ ಬಹಳ ಅತ್ಯುತ್ತಮವಾದ ಅದ್ಭುತವಾದಂಥ ಒಂದು ಬೌದ್ಧಿಸಮನ್ನು ಕೂಡ ಕ್ರಿಟಿಕ್ ಆಗಿ ನೋಡಿದಂಥ ಒಂದು ಪದ್ಯವಾಗಿ ನನಗೆ ಕಾಣಿಸ್ತದೆ. ಮೌರ್ಯ ಕುಲತಿಲಕ ಸಾಮ್ರಾಟ ಅಶೋಕ ಕಳಿಂಗರನ್ನು ಸದಬಿಡದ ಮನೆಗೆ ಬಂದಿದ್ದಾನೆ. ತನ್ನ ವಿಜಯದ ಬಳಿಕ ತನ್ನಿಂದ ಉಂಟಾದ ಅಪಾರ ಸಾವು ನೋವುಗಳಿಗೆ ಏಸಿ ಸಾಮ್ರಾಜ್ಯದಲ್ಲೆಲ್ಲ ಡಂಗೂರಗೊಳಿಸಿದ್ದಾನೆ, ಎಲ್ಲೆಲ್ಲೂ ಶಾಸನಗೊಳಿಸಿದ್ದಾನೆ. ಇನ್ನು ನಮ್ಮ ಯುದ್ಧ ಹೊರಗಿನ ವೈರಿಗಳ ಮೇಲಲ್ಲ, ಸದ್ಯಕ್ಕೆ ಹೊರಗಿನ ವೈರಿಗಳು ಯಾರೂ ಉಳಿದಿಲ್ಲ. ನಮ್ಮ ಒಳಗಿನ ಶತ್ರು ಅಧರ್ಮದ ಮೇಲೆ ಇನ್ನು ನಮ್ಮ ಸಾಮ್ರಾಜ್ಯದಲ್ಲಿ ಅಹಿಂಸೆ ಅಡೆದು ಉಳಿದೆಲ್ಲ ಆಯುಧಗಳು ನಿಷಿದ್ಧ. ಹೀಗೆ ಸಾರಿದ್ದಾನೆ ಪ್ರಿಯದರ್ಶಿ ಎಂಬ ಹೊಸ ಬಿರುದು ಪಡೆದ ಹರಿಭಯಂಕರ ಅಶೋಕ. ಆದರೆ ನಮ್ಮೊಳಗೆ ಶತ್ರುಗಳು ಮೊದಲೇ ಇದ್ದುದರಿಂದಲೇ ಹೊರಗೆ ಶತ್ರುಗಳು ಸೃಷ್ಟಿಯಾದದ್ದು. ಒಳಗಡೆ ಶತ್ರುಗಳಿರೋದ್ರಿಂದ ಹೊರಗಡೆ ಶತ್ರುಗಳು ನಮಗೆ ಕಾಣಿಸಿ ಸೃಷ್ಟಿ ಮಾಡಿದ್ದು ಯಾವುದಾದ್ರೂ ನನ್ನ ಮನಸ್ಸೆಯವರು ಶತ್ರುಗಳಂತೇಳಿ ಹೇಳಿದ್ರು ಅನ್ನುವಂಥದ್ದು. ಅದರ ವಿರುದ್ಧ ಯುದ್ಧ ಜರೂರಾದದ್ದು. ನಮ್ಮ ಮೂಲ ಶತ್ರು ಅಧರ್ಮದ ವಿರುದ್ಧ ಬರೀ ಅಹಿಂಸೆಯನ್ನು ನಿರರ್ಥಕ ಆಯ್ದ ಗೊತ್ತಿಲ್ಲ ಹಾಗಿಲ್ಲ ಹೊಸದಾಗಿ ಧರ್ಮಕ್ಕೆ ಜೋತು ಬಿದ್ದ ಈ ಚಕ್ರವರ್ತಿಗೆ. ಅಂದರೆ ಈ ಅಹಿಂಸೆ ಅನ್ನುವಂಥದ್ದು ಬರೀ ಒಂದು ಧರ್ಮದಲ್ಲೆಲ್ಲ ಮನುಷ್ಯನ ಆಳದಲ್ಲಿ ಇರುವಂತಹ ಒಂದು ಕ್ರೌರ್ಯ ಅನ್ನುವಂಥದ್ದನ್ನು ಆ ಒಂದು ಹೊಸದಾದಂಥ ಬೌದ್ಧಿಸಮನ್ನು ಸ್ವೀಕರಿಸಿದ ಅಶೋಕನ ಮೂಲಕ ಹೇಳುವಂಥ ಶಿವಪ್ರಕಾಶರವರ ಈ ತಿಳುವಳಿಕೆಯಲ್ಲಿ ಇದ್ದಾವಲ್ಲ, ಇವತ್ತು ನಮ್ಮ ಕಾವ್ಯದ ದಿಕ್ಕನ್ನು ಬದಲಾಯಿಸಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಇವೆಲ್ಲವುಗಳನ್ನು ಓದಿದಂಥ ನಮ್ಮಂಥವ್ರ ಮೇಲೆ ಬೀರಿದಂಥ ಪ್ರಭಾವಗಳ ಅಪಾರವಾದದ್ದು. ಅದಕ್ಕಾಗಿ ಸರ್ ನಮಗೆ ಅಭಿನಂದನೆಗಳು, ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಇನ್ನು GR ಸರ್ ಅವರ ಬಗ್ಗೆ ಮಾತನಾಡಬೇಕಂತಂದರೆ ತುಂಬ ಭಯ ಆಗುತ್ತೆ. 86-87 ವರ್ಷದ ಯುವಕರು, ಅದರಲ್ಲಿ ಮುಖ್ಯವಾಗಿ ಅವರ ಕಮಿಟ್ಮೆಂಟ್ ಏನಿದೆಯಲ್ಲ ಅದು ಬಹಳ ದೊಡ್ಡದು. 2002ರಲ್ಲಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಅತ್ಯಂತ ನಯವಿನಯದಿಂದ ಅದನ್ನು ನಿರಾಕರಿಸಿದಂಥ ಕಾಲಘಟ್ಟದಲ್ಲಿ ನಾವು ಯೋಚನೆ ಮಾಡಬೇಕು. ಅದಕ್ಕಾಗಿ ಅಪ್ಲಿಕೇಶನ್ಗಳು ಸಾಲಗಟ್ಟಲೆ ಆಗಿದ್ದಂಥ ಸಂದರ್ಭದಲ್ಲಿ GR ಸರ್ ಭಾಳ ವಿನಯವಿಲ್ಲ, ಅದನ್ನು ತಿರಸ್ಕಾರ ಮಾಡೋದು, ಇದು ನನಗೆ ಅವಶ್ಯಕತೆ ಇಲ್ಲ. ಇವತ್ತಿಗೂ ಕೂಡ ನೀವು ನೋಡಿರ್ಬೋದು, ಅವರು ಮೈಸೂರು ಪೇಟೆಯನ್ನು ತರಿಸ್ತಿಲ್ಲ. ಯಾಕಂದ್ರೆ ಅದು ರಾಜರ ಸಂಕೇತ. ಮೈಸೂರು ಪೇಟೆ ಅನ್ನೋದೇ ಏನಿದೆಯಲ್ಲ ಅದು ಸಾಮಾನ್ಯನಿಗೆ ಎಲ್ಲಿವರೆಗೂ ಪೇಟೆ ಬರೋದು ಅಲ್ಲಿವರೆಗೂ ನನಗೂ ಬೇಡ ಅಂತ. ಅಂದರೆ ಈ ಲೆಫ್ಟಿಸ್ಟ್ ಒಂದು ಮಾರ್ಕ್ಸಿಸಮ್ ಇದೆಯಲ್ಲ, ಲೆಫ್ಟಿಸಮ್ ಇದೆಯಲ್ಲ,
ಇದರ ಬಗ್ಗೆ ಅಪಾರವಾದಂಥ ಗೌರವವನ್ನು ಮತ್ತು ಅದನ್ನು ಅನುಷ್ಠಾನಗೊಳಿಸ್ತಿರೋದು ಬಹಳ ಕಡಿಮೆ ಇದೆ ಕರ್ನಾಟಕದಲ್ಲಿ ನಾವು ಗಮನಿಸಿದರೆ. ಪ್ರಾಕ್ಟೀಸ್ ಒಳಗಡೆ ಇರಲ್ಲ ಇಸಮ್ಗಳು ಬಹಳಷ್ಟು, ಅದಕ್ಕೆ ವಿರುದ್ಧವಾದಂಥ ರೀತಿಯಲ್ಲೇ ನಾವು ನಡೀತಾ ಇರ್ತೀವಿ. ಅವರ ಸರಳತೆಯನ್ನು ನೋಡಿ, ಯಾವಾಗಲೂ ವೈಟ್ ಆ್ಯಂಡ್ ವೈಟ್ ಹಾಕೊಂಡಿರ್ತಾರೆ. ನೀವು ತುಂಬದ ಸಭೆಯಲ್ಲಿ ಕಾನ್ಫರೆನ್ಸ್ ಹಾಲ್ಗಳಲ್ಲೆಲ್ಲ ನಾವು ನೋಡ್ತಾ ಇದ್ದೇವೆ, GR ಸರ್ ಸಾಮಾನ್ಯರ ಸಾಲಲ್ಲಿ ನಿಂತು ಒಂದು ತಟ್ಟೆಯಲ್ಲಿ ನಿಂತ್ಕೊಂಡು ಅವರೇ ಊಟವನ್ನು ಬಡಿಸ್ಕೊಂಡು ಒಂದು ಊಟ ಮಾಡಿ ಅದನ್ನು ತೊಳೆದಿಡುವಂತಹ ಒಂದು ಸರಳವಾದಂಥ ಒಂದು ಆಧ್ಯಾತ್ಮ ಜೀವಿ ಅಂತೇಳಿ ನನಗೆ GR ಸರ್ ಪದೇ ಪದೇ ಅನ್ನಿಸ್ತಾ ಇದ್ದಾರೆ. ಮಾರ್ಕ್ಸಿಸಮನ್ನು ಮುಟ್ಟೋದು, ಅದನ್ನು ಓದೋದಕ್ಕೆ ಒಂದು ಎದೆಗಾರಿಕೆ ಬೇಕು. ಫೆಮಿನಿಸಮನ್ನಾಗಲಿ, ದಲಿತಿಸಮನ್ನಾಗಲಿ, ಮಾರ್ಕ್ಸಿಸಮ್, ಈ ಕಪ್ಪು ಸಾಹಿತ್ಯಗಳು ಇದ್ದಾವಲ್ಲ, ಈ ತಳ ಸಮುದಾಯಗಳ ಲಿಟ್ರೇಚರ್ ಬದುಕೇನಿದೆ ಮುಟ್ಟೋದಕ್ಕೆ ಅಪಾರವಾದಂಥ ಎದೆಗಾರಿಕೆ ಬೇಕಿರುತ್ತದೆ. ಆದರೆ ಅದನ್ನು ಎಷ್ಟು ಸರಳವಾದಂಥ ರೀತಿಯಲ್ಲಿ ಮಾಡ್ತಾರೆ ಅಂತಂದರೆ GR ಸರ್ ಅವರು ತುಂಬಾ ಅದನ್ನು ಒಂದು ರೀತಿ ಉಸಿರನ್ನಾಗಿಸ್ಬೋದು. ಅದು ಪರಕಾಯ ಪ್ರವೇಶ ಬೇಕಾಗಿಲ್ಲ. ಇಂಗ್ಲೀಷ್ MA, ಅದರೊಳಗಡೆ ಡಾಕ್ಟ್ರೇಟು, ಸಂಸ್ಕೃತ MA, ಅವರ ಪುಸ್ತಕಗಳು ಬಹುಶಃ ಕರ್ನಾಟಕದ ಮಟ್ಟಿಗೆ, ಭಾರತದ ಮಟ್ಟಿಗೆ ಕೋಸಂಬಿಯವರ ನಂತರ, ಚಟ್ಟೋಪಾಧ್ಯಾಯ ನಂತರ ಕರ್ನಾಟಕದಲ್ಲಿ ಒಬ್ಬ ಚಟ್ಟೋಪಾಧ್ಯಾಯ ಏನಾದರೂ ಇದ್ದಾರೆ ಅಂತಂದರೆ ಅದು GR ಅಂತೇಳಿ ನನಗೆ ಅನಿಸ್ತಾ ಇದೆ. ಅಷ್ಟು ಕೃತಿಗಳನ್ನು, ವೇದಗಳನ್ನು, ಉಪನಿಷತ್ತುಗಳನ್ನು, ಭಗವದ್ಗೀತೆಯನ್ನು, ಲೋಕಾಯುತ ವರ್ಕ್ ಅಂತ ಒಂದು ಅದ್ಭುತವಾದಂಥ ಒಂದು ವರ್ಕ್ ಅದು. ಚಟ್ಟೋಪಾಧ್ಯಾಯರವರ, ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯರವರ ಬಹಳ ದೊಡ್ಡದಾದಂಥ ರಿಸರ್ಚ್. ಹೀಗಾಗಿ ರಿಸರ್ಚ್ ಆಗಿ ಲೆಫ್ಟಿಸಮನ್ನು ಬೆಳೆಸ್ತಾ ಇರುವಂಥವ್ರು ಬೆರಳೆಣಿಕೆ ಎಷ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅದರಲ್ಲಿ ಬಹಳ ಅಗ್ರಗಣ್ಯರಾಗಿರ್ತಾ ಇರುವಂಥವ್ರು GR ಸರ್ ಅಂತ ನನಗೆ ಅನಿಸುತ್ತೆ. ಆ ಲೋಕಾಯುಕ್ತವನ್ನು ನಾವು ಟೆಕ್ಸ್ಟ್ ಆಗಿ ಓದಿದ್ದೀವಿ ಅಂದರೆ ಯೂನಿವರ್ಸಿಟಿ ಟೆಕ್ಸ್ಟ್ ಅಲ್ಲದು. ನಮಗೆ ಹೇಗಾದ್ರೆ ಅದು ಬೈಬಲ್ ಅದು. ಯಾವಾಗ ಏನಾದರೂ ತಳ ಸಂಸ್ಕೃತಿಗಳ ಬಗ್ಗೆ, ವೈಚಾರಿಕತೆಯ ಬಗ್ಗೆ ನಮಗೆ ಒಂದು ಡೌಟ್ಸನ್ನು ಕ್ರಿಯೇಟ್ ಮಾಡಿದಾಗೆಲ್ಲವೂ ಕೂಡ ನಾವು ನೋಡ್ತಾ ಇದ್ದು ಅದರೊಳಗಡೆ ಅನ್ನುವಂಥದ್ದು. ಮತ್ತು ಜೊತೆಗೆ ಇವರು ನಡೆಸಿದಂಥ 2 ಪತ್ರಿಕೆಗಳಿದಾವಲ್ಲ, ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಕರ್ನಾಟಕದ ವೈಚಾರಿಕತೆಗೆ. ಒಂದು ಅಚಲ, ಮತ್ತೊಂದು ಹೊಸತು ಪತ್ರಿಕೆಗಳಿದ್ದಾವಲ್ವ, ಅದರ ಆರಂಭದಿಂದಲೂ ಕೂಡ ಅದರ ಜೊತೆ ಇದ್ದಂಥವರು, ಅದರೊಳಗಡೆ ನಿರಂತರ ಕೆಂಪಾವುಟಂತಹ ಪತ್ರಿಕೆಗಳಲ್ಲಿ ನಿರಂತರವಾಗಿ ಬರೀತಾ ಇರುವಂಥವರು. ಎಲ್ಲಿ ಹೋದರೂ ಆ ಇಸಮನ್ನು ಬಲವಾದಂಥ ರೀತಿಯಲ್ಲಿ ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಭಾಳ ದೊಡ್ಡ ವೈಚಾರಿಕವಾದಿಯಾಗಿ ನಮಗೆ ಅವರು ಕಾಣಿಸ್ತಾ ಇರುವಂಥದ್ದು. ಮಹಿಳಾ ಅಧ್ಯಯನ ಅಂತ ಈಗ ಶುರುವಾಗಿದೆ, ಆದರೆ 80ರ ದಶಕದಲ್ಲಿ ಅಚಲ ಅಂತ ಒಂದು ಪತ್ರಿಕೆ ಬಂತು. ವುಮೆನ್ ಸ್ಟಡೀಸ್ ಇರಲಿಲ್ಲ ಕರ್ನಾಟಕದಲ್ಲಿ, ಇನ್ನೂ ಇಂಟ್ರೊಡ್ಯೂಸ್ ಆಗಿರಲಿಲ್ಲ. ಅವಾಗಲೇ ಫೆಮಿನಿಸಮ್ಗೆ ಬಹಳ ದೊಡ್ಡ ಪ್ಲಾಟ್ಫಾರ್ಮ್ ಒಂದು ಪತ್ರಿಕೆಯನ್ನು ಅಲ್ಲೇ ಗಾಯತ್ರಿ ಮೇಡಮ್ ಅವರಾಗಿರ್ಬೋದು, ಸುಮಿತ್ರಾಬಾಯಿ ಮೇಡಮ್, ವಿಜಯದಬ್ಬೆ ಮೇಡಮ್ ಅವರು, ನೇಮಿಚಂದ್ರ, ಇವತ್ತೇನು ಬಹಳ ದೊಡ್ಡ ಫೆಮಿನಿಸ್ಟ್ ಲಿಸ್ಟನ್ನು ನೋಡ್ತಾ ಇದ್ವಲ್ಲ, ಅವರೆಲ್ಲರ ಬರವಣಿಗೆಗಳಿಂದ ಅಚಲ ಪತ್ರಿಕೆ ಬಹಳ ಗಟ್ಟಿಯಾಗಿ ಒಂದು ಫೆಮಿನಿಸಮನ್ನು ಕರ್ನಾಟಕದಲ್ಲಿ ತೆರೆದುಕೊಳ್ತಾ ಹೋಯಿತು ಅನ್ನುವಂಥದ್ದು. ಇವರ ಬದುಕು ಮತ್ತು ಸಾಹಿತ್ಯ ನಮಗೆ ಬಹಳ ದೊಡ್ಡದಾದಂತಹ ಮೆಸೇಜನ್ನು ಕೊಡ್ತಾ ಹೋಗ್ಬೋದು. ಬೈಲೂರು ರಷ್ಯಾದ ಒಬ್ಬ ಕವಿಯ ಸಾಲುಗಳನ್ನು ಅವರು ಒಂದು ಲೇಖನದಲ್ಲಿ ಬಳಸ್ತಾರೆ. ಅದವರ ಆಶಯಗಳನ್ನು, ಅವರ ಧೋರಣೆಗಳನ್ನು ಬಹಳ ಸ್ಪಷ್ಟವಾಗಿ ಹೇಳುವಂಥ ಒಂದು ಕವಿತೆ. ಯಾಕೋಬ್ ಕೊಲಾಸ್ ಅನ್ನುವಂಥ ಒಂದು ಕವಿತೆಯನ್ನು GR ಅವರು ಬರೀತಾರೆ. ಯಾಚಿಸದಿರು ಮತ್ತು ಅರಸದಿರು, ಉಲ್ಲಾಸಕರ ನಾಡು ಪದವನ್ನು ನನ್ನ ವೀಣೆಯಲ್ಲಿ, ಏಕೆಂದರೆ ನಾನು ಹಾಡ ಹೊರಟಾಗ ಬೆಂಕಿಗಿಂತಲೂ ಪ್ರಖರವಾಗಿ ಉಳಿಯುತ್ತದೆ ವ್ಯಸನ ನನ್ನಲ್ಲಿ. ನಾನೂ ನಗಬೇಕು, ನಗಿಸಬೇಕೆಂಬ ಉತ್ಕಟೇಚ್ಛೆ ಇದೆ. ನಿನಗೊಂದೆರಡು ವಿನೋದಗಳನ್ನು ನಿವೇದಿಸಬೇಕು, ಆದರೆ ಸುತ್ತಲ ಜೀವನ ನೋಡುತ್ತಾ ಹೃದಯ ತುಂಬುತ್ತದೆ. ನೋವುಗಳ ಭಾರದಿಂದ ನಾವು ಅದೆಷ್ಟೋ ಕಸುಬಿಗಳು. ನಮ್ಮ ಪಾಲಿಗೆ ಬರಲಿಲ್ಲ ಒಂದೂ ನೆಮ್ಮದಿ. ತಂಪು ಹುಲ್ಲು ಮೊಳದ ಹೂವನ್ನು ನನ್ನಲ್ಲಿ ಕೇಳಬೇಡ, ನನಗಿನ್ನೂ ಬಂದೇ ಇಲ್ಲ ಆ ವಸಂತ. HS ಅವರು ಬಳಸಿದಂಥದ್ದು ನೋಡಿ, ಇವರು ಬಳಸ್ತಾ ಇರುವಂಥದ್ದು ತಂಪು ಹುಲ್ಲಿನ ಮೊಳದ ಹೂವನ್ನು ನನ್ನಲ್ಲಿ ಕೇಳಬೇಡ, ನನಗಿನ್ನೂ ಬಂದೇ ಇಲ್ಲ ಆ ವಸಂತ. ಈ ದುಡಿಯೋ ವರ್ಗದವರ ವಸಂತಗಳನ್ನು ಕಾಣೋದು ಹೇಗೆ, ಎಲ್ಲಿ ಕಾಣೋದು, ಯಾವ ಕಾಲಘಟ್ಟದಲ್ಲಿ ಅದು ಇತ್ತು ಅನ್ನುವಂಥದ್ದಕ್ಕೆ. ಅಂದರೆ ಈ ಮಾನವ ಸಮುದಾಯವನ್ನು ವಸಂತ ಜನರಿಗೆ ತೆಗೆದುಕೊಂಡು ಹೋಗೋದು ಸಾಹಿತ್ಯದ ಕಷ್ಟವಾದಂಥ ಕೆಲಸ ಅಂತ ಒಪ್ಕೊಳ್ತಾರೆ. ಸಾಹಿತ್ಯ ಮುಂದೆ ಅದಕ್ಕೆ ಹೊಣೆಗಾರಿಕೆ GR ಅವರ ಪ್ರಶ್ನೆ ಅದು. ಸಾಹಿತ್ಯದಿಂದ ಅದು ಕಷ್ಟ ಆಗಿರ್ಬೋದು, ಆದರೆ ಆ ಸೌಂದರ್ಯ, ಆ ವಸಂತಗಳನ್ನು ಕನಸುಗಳಾಗಿ ಕೊಡುವುದರೊಳಗಡೆ ಮಾರ್ಕ್ಸಿಸಮ್ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದೀವಿ.
ಒಂದು ಸಲಕರಣೆ, ಒಂದು ಟೂಲ್ ಆಗಿ ಕನ್ನಡದಲ್ಲಿ ಬಹಳ ದೊಡ್ಡ ಪ್ರಭಾವವನ್ನು ಭಾರತದಲ್ಲಿ ಜಗತ್ತಿಗೆ ಅದು ಕೊಡ್ತಾ ಹೋಗಿದೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಹೋಗುವುದು. ಇದರ ಭಾಗವಾಗಿ ಅವರು ದೇವರನ್ನು ನೋಡ್ತಾರೆ, ಧರ್ಮವನ್ನು ನೋಡ್ತಾರೆ, ಪುರಾಣಗಳನ್ನು ನೋಡ್ತಾರೆ, ಉಪನಿಷತ್ತುಗಳನ್ನು ನೋಡ್ತಾರೆ. ಇದನ್ನೇ ಅವರು ಈ ಐಡಿಯಾಲಜಿಯನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಈ ಕಾರಣಕ್ಕಾಗಿ ಅವರ ಮುಖ್ಯವಾದಂಥ ನೆಲೆ ಬೌದ್ಧ ನೆಲೆ, ಭಾವನಾವಾದಿ ನೆಲೆಯಲ್ಲ, ಭೌತಿಕ ನೆಲೆವಾದಂಥದ್ದು. ದ್ವಂದ್ವಮಾನ ಭೌತವಾದ ನೆಲೆ ಮಾರ್ಕ್ಸ್ ಕೊಟ್ಟಲ್ಲ, ಅದನ್ನು ಇಡಿಯಾಗಿ ಕನ್ನಡಕ್ಕೆ ತಂದುಕೊಟ್ಟಂಥದ್ರಲ್ಲಿ ಜಿ ಆರ್ ಅವರ ಕೊಡುಗೆ ಬಹಳ ದೊಡ್ಡದಿದೆ. ನಾನು ಒಂದನ್ನು ಎಕ್ಸಾಂಪಲ್ ಕೊಡೋದು, ಲೋಕಾಯುಕ್ತವನ್ನು ಒಂದು ಎಕ್ಸಾಂಪಲ್ ಅದು ಕೊಡಬೇಕಾಗುತ್ತೆ ಅನಿಸ್ತದೆ. ಇದುವರೆಗೂ ಲೋಕಾಯುಕ್ತರ ಬಗ್ಗೆ ಇದ್ದಂಥ ತಪ್ಪು ಕಲ್ಪನೆಗಳು. ಯಾವುದೋ ಮಹಾಭಾರತದಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅವ್ರು ಹೇಳುವಂಥದ್ದು ಏನಂದರೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತೇಳಿ ಹೇಳಿದಂಥವ್ರು ಲೋಕಾಯುಕ್ತರು ಅಂತ ಪದೇ ಪದದಲ್ಲಿ ನಾವು ಬಳಸ್ತಾ ಇದ್ದೀವಿ. ಅಂದರೆ ಚಾಪಾಕರು ಅಂತ, ಲೋಕಾಯುಕ್ತರಂದರೆ ಚಾಪಾಕರು. ಆದರೆ ಚಟ್ಟೋಪಾಧ್ಯಾಯರು ಹೇಳಿದ್ದು, ದೇವಿ ಪ್ರಸಾದ್ ಅವರು ಹೇಳಿದಂಥದ್ದು ಅದು ಜನರ ಲೋಕದೃಷ್ಟಿ ಅಂತ. ಕನ್ನಡಕ್ಕೆ ಬಹಳ ದೊಡ್ಡದಾದಂಥ ಕೊಡುಗೆ ಜಿ ಆರ್ ಅವರಿಗೆ ಆಗಿದ್ದೇನಂತಂದರೆ, ಯಾರನ್ನು ನಾವು ಆ ರೀತಿಯಾಗಿ ದೂರೀಕರಿಸಿದ್ವು, ಅವರನ್ನು ಸೂಕ್ತ ಹಾಕಿದ್ದೆವು, ಆದರೆ ಅಂಥವರನ್ನು ಕನ್ನಡಕ್ಕೆ ಹೇಗೆ ಪರಿಚಯಿಸ್ತಾರೆ ಅಂದರೆ ಅದು ಲೋಕದೃಷ್ಟಿಗಾರರು. ಅವರು ಯಾವುದ್ಯಾವುದನ್ನಲ್ಲ, ವಿತಂಡವಾದಿಗಳಲ್ಲ, ವಿತರ್ಕವಾದಿಗಳಲ್ಲ, ಹಿಂಸಾವಾದಿಗಳಲ್ಲ, ಅವರು ಲೋಕದ ಸತ್ಯಗಳನ್ನು ಹೇಳಿದಂಥವರು ಅನ್ನುವಂಥ ಮಾತನ್ನು ಹೇಳುವುದು. ಅಂದರೆ 5,000 ವರ್ಷಗಳ ಭಾರತೀಯ ದಾರ್ಶನಿಕತೆಯನ್ನು, ವಿಶ್ವವನ್ನು, ಸಮಾಜವನ್ನು ಒಂದೇ ರೀತಿಯಲ್ಲಿ ನೋಡುವ ಕ್ರಮವನ್ನು ಜಿ ಆರ್ ಅವರು ಪಲ್ಲಟಗೊಳಿಸ್ತಾರೆ ಅಂತ. ಅದು ಚಟ್ಟೋಪಾಧ್ಯಾಯರು ಹೇಳ್ತಾರೆ, ಒಂದೇ ರೀತಿಯಿಂದ ನೋಡೋದಲ್ಲ ಅದನ್ನು, ಅಂದರೆ ಅನೇಕ ರೀತಿಯಿಂದ ಇದ್ದಾವೆ. ಉದಾಹರಣೆಗೆ ಹೇಳ್ತಾರೆ, ನಮ್ಮ ಪೂರ್ವ ಚರಿತ್ರೆಯನ್ನು ತೆಗೆದುಕೊಂಡು ನೋಡಿದಾಗ ಟ್ಯೂಟಮ್ಗಳು ಬರ್ತಾರೆ. ಪ್ರಾಣಿಯನ್ನು ಸಂಕೇತವಾಗಿ ಇಟ್ಕೊಂಡಂಥದ್ದು, ಸಸ್ಯಗಳನ್ನು ಸಂಕೇತವಾಗಿ ಇಟ್ಕೊಂಡಂಥದ್ದು ಬರುತ್ತೆ. ಉದಾಹರಣೆಗೆ ಗಣಪತಿ ಅಂತ ಹೇಳ್ತಾರೆ. ಗಣಪತಿ ಆದಿಮ ದೈವ ಇಲ್ಲ. ಇದು ನಾವು ಈಗ ಪೂಜೆ ಮಾಡ್ತಾ ಇದ್ದೇವೆ, ಈ ಗಣಪತಿಗೂ ಆ ಪೂರ್ವದ ವೇದಗಳ ಪೂರ್ವದಲ್ಲಿದ್ದಂಥ ಈ ಗಣದಲ್ಲಿ ಇದ್ದಂತಹ ದೈವಕ್ಕೂ ಬಹಳ ವ್ಯತ್ಯಾಸಗಳಿದ್ದಾವೆ. ಅದನ್ನು ಇಲ್ಲಿ ಹೇಳ್ತಾ ಹೋಗುವಂಥದ್ದು. ಗಣ ಅಂದರೆ ಆನೆಯ ಒಂದು ಟ್ಯೂಟಮ್, ಇಲಿಯ ಟ್ಯೂಟಮನ್ನು ಸೋಲಿಸಿ, ಅಂದರೆ ಬುಡಕಟ್ಟುಗಳು, ಅವೆರಡರ ನಡುವೆ ಸಂಘರ್ಷ ಆದಾಗ ಆನೆ ಗೆದ್ದಿದೆ, ಇಲಿ ಸೋತಿದೆ. ಈ ಕಾರಣಕ್ಕಾಗಿ ಇಲಿ ಅಧೀನವಾಗಿದೆ, ಅಂದರೆ ಸೇವಕ ಆಗಿದೆ, ಆನೆ ಅಲ್ಲಿ ದೇವರಾಗಿದೆ. ಈ ಒಂದು ಸೆನ್ಸನ್ನು ಗೌರಿಯರ ಬಗ್ಗೆನೂ ಬರೀತಾರೆ. ಆ ಗೌರಿಯರ ಪಡೆ ಹೇಗೆ ಬಂತು ಏನು ಅನ್ನುವಂಥ ಮಾತುಗಳನ್ನು ಕೂಡ ಜಿ ಆರ್ ಅವರು ಹೇಳ್ತಾ ಹೋಗ್ತಾರೆ. ಅಂದರೆ ಈ ರೀತಿಯಾದಂಥ ಬಹಳ ದೊಡ್ಡ ಕೆಲಸಗಳನ್ನ, ಲೆನಿನ್ ಬಗ್ಗೆ ಅವರು ತೋರುವಂಥ ಪ್ರೀತಿ ಕನ್ನಡದಲ್ಲಿ ಬಹುಶಃ ಲೆಫ್ಟಿಸ್ಟ್ಗಳು ಯಾರೂ ಲೆನಿನ್ ಬಗ್ಗೆ ಅಷ್ಟು ಬರಲಿಲ್ಲ ಅಂತ ಅನಿಸ್ತದೆ. ಜಿ ಆರ್ ಅವರು ತುಂಬ ಬರೆದಿದ್ದಾರೆ. ಮಾರ್ಕ್ಸನ್ನು ಹೆಗಲು ಕೊಟ್ಟು ಹೇಗೆ ಇದ್ದಾರೆ ಅಂತ ಬಹಳ ದೊಡ್ಡ ಕೆಲಸವನ್ನು ಮಾಡದ ಅನ್ನುವಂಥದ್ದನ್ನು ಜಿ ಆರ್ ಅವರು ಕನ್ನಡ ಕೊಟ್ಟಿದ್ದಾರೆ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್, ಅಭಿನಂದನೆಗಳು. ಇನ್ನು ಜಾನಕಿ ಮೇಡಮ್ ಅವರು ಕಳೆದೇ ಹೋಗ್ಬಿಟ್ರು ಅಂದ್ಕೊಂಡಿದ್ದೀವಿ ನಾವು. ಆರಂಭದ ಕಳೆದುಕೊಂಡವರು ಮತ್ತು ಇತರ ಕಥೆಗಳನ್ನು ಓದಿದ ನಂತರ ಜಾನಕಿ ಮೇಡಮನ್ನು ಅಕ್ಕ ಎಲ್ಲಿ ಹುಡುಕಿದ್ರೆ ಏನು ಗೊತ್ತಿಲ್ಲ. 16ರಲ್ಲಿ ಒಂದು ಇಂಟ್ರೋಲ್ ಹೇಳ್ತಾರೆ, 16ರಲ್ಲಿ ನನ್ನ ಬರವಣಿಗೆಯನ್ನು ನಾನು ನಿಲ್ಲಿಸಿಬಿಟ್ಟಿದ್ದೆ. ಜಾನಕಿ ಮೇಡಮ್ ಅವ್ರ ಬಗ್ಗೆ ನಮಗೆ ಇನ್ನೊಂದು ಅಪಾರ ಗೌರವ ಏನು ಅಂತಂದರೆ, ಅವರು ಲಂಕೇಶ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಅನ್ನುವಂಥದ್ದು. ನಮಗೆ ಲಂಕೇಶ್ ಪ್ರಾಡಕ್ಟ್ಸ್ ಇರಬಲ್ಲ ಅಸಾಧಾರಣವಾದಂಥ ಚಲನಶೀಲವಾದಂಥ ಸೃಜನಶೀಲವಾದಂಥ ಬೆಳೆ. ಜಾನಕಿ ಮೇಡಮ್ ಅವರು ಅಲ್ಲಿಂದ ಮೊದಲ ಕಥಾ ಸಂಕಲನವನ್ನು ತಂದಂಥವರು, ಅದಕ್ಕೆ ಮುನ್ನುಡಿಯನ್ನು ಬರೆದಂಥವರು ಕೂಡ ಲಂಕೇಶರಾಗಿರುವಂಥದ್ದು. ಅದು ಒಂದು ಸರ್ಟಿಫಿಕೇಟ್ ಸಾಕು ಅಂತೇಳಿ ಅನಿಸುತ್ತೆ ಜಾನಕಿ ಮೇಡಮ್ ಅವರು. ಮತ್ತೆ ಬಹಳ ಮುಖ್ಯವಾಗಿ ನಮ್ಮನ್ನು ಕಾಡಿದಂತಂದರೆ ಒಂದು ಕಥೆ ಇದೆಯಲ್ಲ ಲಂಕೇಶದಲ್ಲಿ, ಮುಟ್ಟಿಸಿಕೊಂಡವನು ಅನ್ನುವಂಥ ಒಂದು ಕಥೆಯ ತಿಮ್ಮಪ್ಪ ಬರ್ತಾರಲ್ಲ, ಆ ತಿಮ್ಮಪ್ಪ ಯಾರೂ ಅಲ್ಲ, ಜಾನಕಿ ಮೇಡಮ್ ಅವರ ತಂದೆ ತಿಪ್ಪೇಸ್ವಾಮಿ ಅಂತ. ಅದ್ಭುತವಾದ ಗೊತ್ತಾಗಿದ್ದ ತಕ್ಷಣ ಮೇಡಮ್ ಅವರನ್ನು ನೋಡಬೇಕು, ಅವರನ್ನು ಮುಟ್ಟಬೇಕಂತೇಳಿ ಅನಿಸ್ತಾ ಇದೆ. ಯಾಕಂದರೆ ತಿಮ್ಮಪ್ಪ ಸರ್ನಂತೂ ನಾವು ಆ ಕ್ಯಾರೆಕ್ಟರ್ ಓದೋ ಕಾಲಕ್ಕೆ ಮುಟ್ಟಿಸಿಕೊಂಡವನೊಳಗಡೆ ಆ ನೇತ್ರ ತಜ್ಞನಿದೆಯಲ್ಲ, ಆ ಬಸಲಿಂಗನನ್ನು ಪರಿವರ್ತನೆ ಮಾಡಿದಂಥದ್ದಿದೆಯಲ್ಲ, ಆ ಕುಟುಂಬ, ಆ ಒಂದು ಆಶಯಗಳನ್ನು ಇಟ್ಟುಕೊಂಡಂಥವರು ಮೇಡಮ್ ಅವರು ಅನ್ನುವಂಥದ್ದು. ಬಹಳ ಭಿನ್ನವಾದಂಥ ಕಥೆಗಳನ್ನು, ಭಾಷೆಯನ್ನು ಕೂಡ ಅಷ್ಟೇ, ಮತ್ತು ಈ ಲಿಂಗದಲ್ಲಿ, ಜಾತಿಯಲ್ಲಿ, ಸಮಾಜದಲ್ಲಿ ಇರುವ ಸೋಗಲಾಟಗಳನ್ನು ಕಥನದ ಮೂಲಕ ಬಹಳ ಚೆನ್ನಾಗಿ ಬಿಡಿಸಿಕೊಟ್ಟಂಥದ್ದು. ಯಾವ ಮುಜುಗರಗಳೂ ಇಲ್ಲದೇ ಜಾನಕಿ ಮೇಡಮ್ ಅವರ ಕಥೆಗಳನ್ನು ಬರೆದಿದ್ದಾರೆ. ಗಂಡು ಹೆಣ್ಣಿನ ಸಂಬಂಧಗಳಾಗಿರ್ಬೋದು, ನಿಮಗೆ ವ್ಯಭಿಚಾರಿ ಅನ್ನುವಂಥದ್ದೊಂದು ಕಥೆ ಇದೆ, ಕಳ್ಳು ಬಳ್ಳಿ ಅನ್ನುವಂಥ ಕಥೆ ಇದೆ. ಆ ಕಥೆಗಳನ್ನು ಓದಿದಾಗ ಗೊತ್ತಾಗುತ್ತೆ ಮೇಡಮ್ ಅವರು ಎಂಥ ಭಾಷೆಯನ್ನು ಹೇಗೆ, ಅವರು ಕೂಡ ಎಮ್ಮೆ ಇಂಗ್ಲೀಷ್
ಓದಿದವರು ತುಂಬ ಕ್ರಿಯೇಟಿವ್ ಆದಂಥ ಬರಹಗಳನ್ನು ಮಾಡ್ತಾ ಇದ್ರು. ಸಮಗ್ರ ಕಥಾ ಸಂಕಲನ ಅಂತ ಒಂದು ಇತ್ತೀಚೆಗೆ ಬಂತು ಅನ್ನೋದು. ಅಂದರೆ ಇಡೀ ಕಥೆಗಳಲ್ಲಿ ಒಂದು ಶೋಷಣೆ ಹೇಗಾಗುತ್ತೆ, ಗಂಡನ್ನ ಶೋಷಕ ಅಂತೇಳಿ ನಾವು ನೋಡೋದ್ರ ಬದಲಾಗಿ ಇಡೀ ಸೊಸೈಟಿನೇ ಹೇಗೆ ಶೋಷಣೆಯನ್ನು ಮಾಡ್ತದೆ ಅನ್ನುವಂಥ ಆಶಯಗಳಲ್ಲಿ ಇಟ್ಕೊಂಡು ಮಾಡಿರೋದ್ರಲ್ಲಿ ಈ ಕಾರಣಕ್ಕಾಗಿ ಕಪ್ಪು ಬಿಳುಪಿನಲ್ಲಿ ಗಂಡು ಹೆಣ್ಣಿನ ಸಂಬಂಧಗಳು ಜಾಹ್ನವಿ ಮೇಡಮ್ ಅವರ ಕೃತಿಯಲ್ಲಿ ಕಾಣೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಒಂದೊಂದು ಸರ್ತಿ ಆ ಗಂಡ ಏನಾಗ್ತಾನೆ ಅಂದರೆ ಗುರುವು ಆಗ್ತಾನೆ, ಗೆಳೆಯನೂ ಆಗ್ತಾನೆ, ತಾಯಿನೂ ಆಗ್ಬಿಡ್ತಾನೆ. ಅವನು ಬರೀ ಹಿಂಸಕನಾಗಿಯೇ ಅವನಿರಲ್ಲ. ಹೆಣ್ಣುಗಳಲ್ಲಿ ಕೂಡ ಅಷ್ಟೇ, ಬರೀ ಮಾತೃತ್ವ ಇರೋದಿಲ್ಲ, ಅದಕ್ಕಿಂತ ಭಿನ್ನವಾದಂಥ ಒಂದು ಪಾತ್ರಗಳನ್ನು ಸೃಷ್ಟಿ ಮಾಡಿದಂಥದ್ದು ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಮೇಡಮ್ ಅವರ ಕಥೆಗಳು ಇರುವಂಥದ್ದನ್ನು ನಾವು ಕಾಣ್ತೀವಿ. ಅವ್ರು ಹೇಳ್ತಾರೆ, ಅವ್ರ ಮನೆ ಪರಿಸರದ ಬಗ್ಗೆ ಹೇಳ್ತಾರೆ, ನನ್ನ ತಂದೆ ಅಪ್ಪಟ ವೈಚಾರಿಕವಾದಿಯಾಗಿದ್ದ, ನನ್ನ ತಾಯಿ ತುಂಬ ಸಾಂಪ್ರದಾಯಿಕವಾದಿಯಾಗಿದ್ದರು, ನನ್ನಪ್ಪ ದೇವಸ್ಥಾನದ ಒಳಗಡೆ ಕೂಡ, ಅದು ಶಿವರಾತ್ರಿಯಲ್ಲಿ ಚಪ್ಪಲ್ ಹಾಕ್ಕೊಂಡು ದೇವಸ್ಥಾನ ಒಳಗಡೆ ಅಡ್ಡಾಡ್ತಿದ್ರು. ನಮ್ಮ ಮನೆಯಲ್ಲಿರುವಂಥ ದೇವ್ರ ಕೋಣೆ ಇರ್ತದಲ್ಲ, ಅಲ್ಲಿ ಒಂದು ಬೆಳಿಗ್ಗೆ ನಮ್ಮಮ್ಮ ಮಾಂಸದ ಅಡಿಗೆ ಮಾಡಬೇಕು, ನಮ್ಮಪ್ಪ ಅವತ್ತು ಕಂಪಲ್ಸರಿಯಾಗಿ ತಿನ್ನಬೇಕು, ಮತ್ತೆ ಶಿವರಾತ್ರಿ ಶುರುವಾಗ್ತಾ ಇತ್ತು. ಈ ಪರಿಸರದಿಂದ ಬಂದು ಅವರು ಬರೆದಂಥ ಕಥೆಗಳಿದಾವಲ್ಲ, ಅದು ಕನ್ನಡಕ್ಕೆ ಭಾಳ ಹೊಸತನವನ್ನು ಕೊಟ್ಟಿದ್ದಾವೆ ಅಂತೇಳಿ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಮೇಡಮ್, ಸಮಯದ ಅಭಾವದಿಂದ ಸ್ವಲ್ಪ ವಿಷಯವನ್ನು ಕೊಟ್ಟುಕೊಳಿಸ್ತಾ ಇದ್ದೀನಿ. ಈ ಅವಕಾಶವನ್ನು ಮಾಡಿಕೊಟ್ಟಂಥ ಅಕ್ಕ ವಿನಯ ಅವರಿಗೆ ಒಂದಿಷ್ಟು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಜೀವಮಾನ